ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನದ ಸುಪ್ರಭಾತದ ಅದೃಷ್ಟದ ದಿನವನ್ನಾಗಿ ಮಾಡಿಕೊಳ್ಳತಕ್ಕಂತಹದ್ದು ಕೆಟ್ಟದ್ದು ಸುಟ್ಟು ಬಿಡಬೇಕಂತೆ. ಎಂತಹದ್ದೇ ಆಗಿರಲಿ ಕೆಟ್ಟದ್ದು ಸುಟ್ಟು ಬಿಡಬೇಕು ಅಂತ ಹೇಳ್ತಾನೆ. ಗೊತ್ತಿಲ್ಲ ಅದು ಹೇಗೆ ಯಾವುದು ಕೆಟ್ಟದ್ದು ಅಂತ ನಮಗೆ ತಿಳ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಇನ್ನು ಅದನ್ನು ಸುಡತಕ್ಕಂಥದ್ದು ಯಾವ ವಿಧಾನ ಅಂತ ಗೊತ್ತಿಲ್ಲ. ಒಟ್ಟಾರೆ ಅದರಿಂದ ನಾವು ಪುಣ್ಯವನ್ನು ಪಡೆದುಕೊಳ್ತಕ್ಕಂಥದ್ದು ಇತ್ತು ಅಂತಂದರೆ ಮನೆಯಲ್ಲಿ ಇರ್ತಕ್ಕಂತಹದ್ದು ನಿಧಾನಗತಿ ಮಂದಗತಿಯ ಕೆಲಸಗಳು ಯಾವುದ್ಯಾವುದೋ ಎಲ್ಲವೂ ಕೂಡ ನಮ್ಮ ಮೇಲೇ ಯಾರಿಗೆ ಬೀಳ್ತಾ ಇದೆ ಅಂತಕ್ಕಂತಹದನ್ನು ಪದೇ ಪದೇ ಯಾಕಂತಂದರೆ ಮನೆ ಯಜಮಾನ ಬಹಳ ಮುಖ್ಯವಾಗ್ತಾನೆ. ಮನೆ ಯಜಮಾನ ಕ್ಷೇಮವಾಗಿದ್ದರೆ ಮಾತ್ರ ಲಾಭ ತಂದುಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಅವರ ಕ್ಷೇಮಕ್ಕೆ ಕುತ್ತು ಬರ್ತಾ ಇದೆ ಅಂತಂದರೆ ಈ ದಿನ ಅಮಾವಾಸ್ಯೆಯಲ್ಲಿ ನಾವು ಯಾರಿಗಾದರೂ ಕೂಡ ಯಜ್ಞ ಮಾಡತಕ್ಕಂತಹ ಜಾಗಗಳಿಗೆ ಕಟ್ಟಿಗೆಯನ್ನು ಕೊಡುವಂಥದ್ದು ಸಮಿತ್ತು ಅಂತ ಕರೀತಾರೆ. ಇನ್ನೂ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಈ ಅಶ್ವತ್ಥ ಕಟ್ಟೆಯ ಬಳಿ ಅರಳಿ ವೃಕ್ಷದ ಕೆಳಗಡೆ ಆ ಅರಳಿ ಮರದ ಕೆಳಗಡೆ ಬಿದ್ದಿರತಕ್ಕಂತಹ ಆ ಅರಳಿ ಕಡ್ಡಿಗಳನ್ನು ತೆಗೆಯತಕ್ಕಂತಹದ್ದು ಬಹುಶಃ 11 ಇಂಚು ಅಥವಾ 9 ಇಂಚಷ್ಟು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಹೋಗಿ ಒಂದು 36 ಕಡ್ಡಿಗಳನ್ನು ಕೊಡುವಂಥದ್ದು. ಆ 36 ಸ್ಟಿಕ್ಸ್ ಏನಿದೆಯೋ ಆ ಒಂದು ಸಮಿತ್ತನ್ನು ನಾವು ಯಜ್ಞಕ್ಕೆ ಕೊಟ್ಟರು ಕೂಡ ನೀವು ಆಶ್ಚರ್ಯ ಪಡ್ತೀರಿ. ಅಂಥ ಅದ್ಭುತವಾಗಿರುತ್ತೆ. ಅದು ಸಾಧ್ಯ ತುಂಬ ಚೆನ್ನಾಗಿರುತ್ತೆ. ಅದರ ಮೇಲೆ ಒಟ್ಟು ಕೂಡ ಬಿದ್ದಿರಬಾರ್ದು, ಒಟ್ಟು ಕೂಡ ಕಳೆದಿರಬಾರ್ದು. ಅಂತಹ ಒಟ್ಟು ಕಳಿಸ್ಕೊಳ್ದೇ ಇರತಕ್ಕಂತಹ ಸಮಿತ್ತನ್ನು ಈ ಅಮಾವಾಸ್ಯೆಯಲ್ಲಿ ದಾನ ಮಾಡಿ ನೀವು ಹಾಕ್ತಕ್ಕಂತಹದ್ದು. ಇನ್ನೊಂದು ನೆಕ್ಸ್ಟ್ ಅಮಾವಾಸ್ಯೆ ಬರುತ್ತಲ್ಲ, ನಿಮ್ಮ ಕನಸು ಯಾವುದೋ ಇತ್ತಲ್ಲ ಅದು ನನಸಾಗಬೇಕಾದ್ರೆ ನನ್ನ ಪ್ರೀತಿಯ ಬಂಧುಗಳೇ ಇವತ್ತು ಸಮಿತ್ತು ದಾನ ಮಾಡಿಕೊಳ್ಳಿಯಪ್ಪ. ಒಂದು ಸಂಸ್ಕಾರದಿಂದ ಮಾತಾಡ್ತಕ್ಕಂಥ ಕಲಿಯಪ್ಪ. ಪ್ರೀತಿ ಪ್ರೇಮ ವಾತ್ಸಲ್ಯ ನಿನ್ನನ್ನು ಹುಡುಕಿ ಬರ್ತವೆ. ದುಃಖ ದುಮ್ಮಾನ ನಷ್ಟವನ್ನು ಇವತ್ತು ಸುಟ್ಟು ಹಾಗಾಗತ್ತೆ. ಅಂತಹದ್ದು ಯಜ್ಞಕ್ಕೆ ಹಾಕಿ ಅದನ್ನು ಸುಟ್ಟಾಗ ನಮ್ಮದಾಗಿರ್ತಕ್ಕಂಥದ್ದು ಪಾಪ ಭೀತಿ ನಮ್ಮನ್ನು ಎಲ್ಲಿ ಕಾಡ್ತಾ ಇತ್ತೋ ಅದನ್ನು ಸುಟ್ಟ ಹಾಗೆ ಅದೃಷ್ಟವನ್ನು ತಾವು ಪಡೆದುಕೊಂಡ ಹಾಗೆ. ಶುಭಂ ಭೂಯಾತ್. ಒಳಿತಾಗಲಿ.